ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಮೇಜರ್ ಮನೋಜ್ ತಲ್ವಾರ್ ಅವರು 1969ರ ಆಗಸ್ಟ್ 29ರಂದು ಜನಿಸಿದರು. ಮೇಜರ್ ಮನೋಜ್ ತಲ್ವಾರ್ ಕಾರ್ಗಿಲ್ ಯುದ್ಧದಲ್ಲಿ ಅದಮ್ಯ ಧೈರ್ಯ ತೋರಿದ್ದರು. ಮನೋಜ್ ತಲ್ವಾರ್ ಅವರು NDA ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಆಯ್ಕೆಯಾದ ನಂತರ 1992ರಲ್ಲಿ ಕಮಿಷನ್ ಪಡೆದು ಮಹಾರ್ ರೆಜಿಮೆಂಟ್ನಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡರು. ಅವರ ಮೊದಲ ಪೋಸ್ಟಿಂಗ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗಿತ್ತು. 1999ರ ಜೂನ್ 12ರಂದು ಅವರು ಕಾರ್ಗಿಲ್ ವಲಯದ ಟುರ್ಟುಕ್ ಸೆಂಟರ್ ಅನ್ನು ಶತ್ರುಗಳಿಂದ ಮುಕ್ತಗೊಳಿಸಲು ನಿರ್ಧರಿಸಿದರು. ಈ ಶಿಖರದ ಎತ್ತರ 19,000 ಅಡಿಗಳು ಮತ್ತು ಅಲ್ಲಿ ತಾಪಮಾನವು ಶೂನ್ಯಕ್ಕಿಂತ 60 ಡಿಗ್ರಿಗಳಷ್ಟು ಕಡಿಮೆಯಾಗಿರುತ್ತದೆ. ಜೂನ್ 13ರಂದು ಅವರು ಶತ್ರುಗಳನ್ನು ಕೊಂದು ಈ ಶಿಖರದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಆದಾಗ್ಯೂ ಸ್ವಲ್ಪ ಸಮಯದ ನಂತರ ಶತ್ರುಗಳ ಕಡೆಯಿಂದ ಶೆಲ್ಗಳನ್ನು ಹಾರಿಸಲಾಯಿತು ಮತ್ತು ಮೇಜರ್ ಮನೋಜ್ ತಲ್ವಾರ್ 1999ರ ಜೂನ್ 13ರಂದು ಹುತಾತ್ಮರಾದರು. ಅವರ ಪಾರ್ಥಿವ ಶರೀರವನ್ನು ಜೂನ್ 16ರಂದು ಮೀರತ್ಗೆ ತರಲಾಗಿತ್ತು. ಅವರ ಕೊನೆಯ ಬೀಳ್ಕೊಡುಗೆಯ ವೇಳೆ ಡಿಫೆನ್ಸ್ ಕಾಲೋನಿಯಿಂದ ಸೂರಜ್ ಕುಂಡ್ವರೆಗಿನ ರಸ್ತೆಗಳಲ್ಲಿ ಜನಸಾಗರವೇ ನೆರೆದಿತ್ತು. ಮೇಜರ್ ಮನೋಜ್ ತಲ್ವಾರ್ ಅವರಿಗೆ ಮರಣೋತ್ತರವಾಗಿ ವೀರಚಕ್ರ ಪ್ರಶಸ್ತಿ ನೀಡಲಾಯಿತು. ಮೇಜರ್ ಮನೋಜ್ ತಲ್ವಾರ್ ಅವರ ಶೌರ್ಯದ ಕಥೆಯು ತಾಯ್ನಾಡಿನ ಸೇವೆ ಮಾಡಲು ಯುವಕರನ್ನು ಸದಾ ಪ್ರೇರೇಪಿಸುತ್ತದೆ. 1965ರ ಆಗಸ್ಟ್ 29ರಂದು ಇತಿಹಾಸದಲ್ಲಿ ಒಂದು ವಿಶಿಷ್ಟ ಘಟನೆ ಸಂಭವಿಸಿತ್ತು. ಇದೇ ದಿನ ಒಬ್ಬ ಗಗನಯಾತ್ರಿ ಮತ್ತು ಜಲಯಾತ್ರಿ ಅಥವಾ ಅಕ್ವಾನಾಟ್ ಫೋನ್ನಲ್ಲಿ ಮಾತನಾಡಿದ್ದರು. ಅಂದರೆ ಮೊದಲ ಬಾರಿಗೆ ಬಾಹ್ಯಾಕಾಶದ ಎತ್ತರದಿಂದ ಸಮುದ್ರದ ಆಳದವರೆಗೆ ಸಂವಹನ ನಡೆದಿತ್ತು. ಆ ಸಮಯದಲ್ಲಿ ಬಾಹ್ಯಾಕಾಶದಲ್ಲಿದ್ದ ಗಗನಯಾತ್ರಿ ಗಾರ್ಡನ್ ಕೂಪರ್ ಮತ್ತು ಸಮುದ್ರದ ಆಳದಲ್ಲಿ ಸೀಲಾಬ್ 2 ಎಂಬ ಪ್ರಯೋಗದಲ್ಲಿ ಭಾಗವಹಿಸುತ್ತಿದ್ದ ಅಕ್ವಾನಾಟ್ ಸ್ಕಾಟ್ ಕಾರ್ಪೆಂಟರ್ ಇದ್ದರು. ಇಬ್ಬರು ಪರಸ್ಪರ ಸಂವಹನ ನಡೆಸಿದ್ದರು. ಸೀಲಾಬ್ 2 ಒಂದು ವಿಶೇಷ ಯೋಜನೆಯಾಗಿದ್ದು ಇದರ ಉದ್ದೇಶವು ಸಮುದ್ರದ ಆಳದಲ್ಲಿ ದೀರ್ಘಕಾಲ ಬದುಕುವ ಮಾನವರ ಸಾಮರ್ಥ್ಯವನ್ನು ಪರೀಕ್ಷಿಸುವುದಾಗಿತ್ತು. ಅದೇ ಸಮಯದಲ್ಲಿ ಗಾರ್ಡನ್ ಕೂಪರ್ ಜೆಮಿನಿ 5 ಮಿಷನ್ನ ಭಾಗವಾಗಿದ್ದರು. ಇದು ನಾಸಾದ ಪ್ರಮುಖ ಬಾಹ್ಯಾಕಾಶ ಕಾರ್ಯಾಚರಣೆಯಾಗಿತ್ತು. ಆ ಸಮಯದಲ್ಲಿ ಬಾಹ್ಯಾಕಾಶ ನೌಕೆಯು ಭೂಮಿಯಿಂದ ಚಂದ್ರನಿಗೆ ಮತ್ತು ಹಿಂತಿರುಗಲು ಸುಮಾರು 8 ದಿನಗಳನ್ನು ತೆಗೆದುಕೊಂಡಿತ್ತು. ಜೆಮಿನಿ 5 ಮಿಷನ್ ಅಡಿಯಲ್ಲಿ ನಾಸಾ ಹೊಸದಾಗಿ ತಯಾರಿಸಿದ ಬ್ಯಾಟರಿಯು ಬಾಹ್ಯಾಕಾಶ ನೌಕೆಗೆ 8 ದಿನಗಳವರೆಗೆ ವಿದ್ಯುತ್ ಸರಬರಾಜು ಮಾಡಬಹುದೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ಬಯಸಿತ್ತು. ಸ್ಕಾಟ್ ಕಾರ್ಪೆಂಟರ್ ಸಮುದ್ರದ ಮೇಲ್ಮೈಯಿಂದ 205 ಅಡಿ ಆಳದಿಂದ ರೇಡಿಯೋ ಟೆಲಿಫೋನ್ ಮೂಲಕ ಬಾಹ್ಯಾಕಾಶದಲ್ಲಿದ್ದ ಗಾರ್ಡನ್ ಕೂಪರ್ ಅವರೊಂದಿಗೆ ಮಾತನಾಡಿದ್ದರಿಂದ ಈ ಸಂವಹನವು ಐತಿಹಾಸಿಕವಾಗಿತ್ತು. ಇದು ಮೊದಲ ಅತಿ ದೂರದ ಕರೆಯಾಗಿತ್ತು. 1612ರ ಆಗಸ್ಟ್ 29ರಂದು ಒಂದು ಪ್ರಮುಖ ಸಮುದ್ರ ಯುದ್ಧ ನಡೆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಸೂರತ್ ಬಳಿ ಸಮುದ್ರ ಯುದ್ಧದಲ್ಲಿ ಪೋರ್ಚುಗೀಸ್ ನೌಕಾಪಡೆಯನ್ನು ಸೋಲಿಸಿತು. ಈ ಘಟನೆಯನ್ನು ಭಾರತೀಯ ಇತಿಹಾಸದಲ್ಲಿ ಬ್ರಿಟಿಷ್ ವಸಾಹತುಶಾಹಿಯ ಆರಂಭವೆಂದು ಪರಿಗಣಿಸಲಾಗಿದೆ. 16ನೇ ಮತ್ತು 17ನೇ ಶತಮಾನಗಳಲ್ಲಿ ಪೋರ್ಚುಗೀಸರು ಭಾರತದ ವ್ಯಾಪಾರದ ಮೇಲೆ ಪ್ರಮುಖ ಪ್ರಭಾವವನ್ನು ಹೊಂದಿದ್ದರು. ಅವರು ಭಾರತದ ವಿವಿಧ ಭಾಗಗಳಲ್ಲಿ ತಮ್ಮ ವ್ಯಾಪಾರದ ಪೋಸ್ಟ್ಗಳನ್ನು ಸ್ಥಾಪಿಸಿದರು ಮತ್ತು ಸಮುದ್ರ ಮಾರ್ಗಗಳ ಮೇಲೆ ತಮ್ಮ ನಿಯಂತ್ರಣವನ್ನು ಸ್ಥಾಪಿಸಿದ್ದರು. ಪಶ್ಚಿಮ ಭಾರತದ ಪ್ರಮುಖ ವ್ಯಾಪಾರ ಬಂದರು ಆಗಿದ್ದ ಸೂರತ್ ಕೂಡ ಪೋರ್ಚುಗೀಸರ ನಿಯಂತ್ರಣದಲ್ಲಿತ್ತು. ಏತನ್ಮಧ್ಯೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1600ನೇ ಇಸವಿಯಲ್ಲಿ ಸ್ಥಾಪಿಸಲಾಯಿತು. ಇದರ ಉದ್ದೇಶ ಭಾರತ ಮತ್ತು ಪೂರ್ವ ಏಷ್ಯಾದೊಂದಿಗೆ ವ್ಯಾಪಾರ ಮಾಡುವುದಾಗಿತ್ತು. ಆದಾಗ್ಯೂ ಪೋರ್ಚುಗೀಸ್ ನೌಕಾಪಡೆಯು ಬ್ರಿಟಿಷ್ ಹಡಗುಗಳು ಭಾರತದ ಜಲಭಾಗವನ್ನು ಪ್ರವೇಶಿಸುವುದನ್ನು ತಡೆಯಲು ಪ್ರಯತ್ನಿಸಿತು. ನಂತರ 1612ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಪೋರ್ಚುಗಲ್ ನಡುವೆ ಸಮುದ್ರ ಯುದ್ಧ ನಡೆಯಿತು. ಇದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ವಿಜಯಶಾಲಿಯಾಯಿತು. ಈ ವಿಜಯದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೂರತ್ನಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಲಾಯಿತು. ಅಲ್ಲದೆ ಕಂಪನಿಯು ಭಾರತದಲ್ಲಿ ಅನೇಕ ವ್ಯಾಪಾರ ನೆಲೆಗಳನ್ನು ಸ್ಥಾಪಿಸಿತು ಮತ್ತು ಅವುಗಳ ಪ್ರಭಾವವು ಕ್ರಮೇಣ ಹೆಚ್ಚಾಗತೊಡಗಿತು. 1947ರ ಆಗಸ್ಟ್ 29ರಂದು ಭಾರತೀಯ ಸಂವಿಧಾನ ಸಭೆಯು ಸಂವಿಧಾನವನ್ನು ರಚಿಸುವತ್ತ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿತು. ಈ ದಿನದಂದು ಸಂವಿಧಾನ ಸಭೆಯು 7 ಸದಸ್ಯರ ಸಂವಿಧಾನ ಕರಡು ಸಮಿತಿಯನ್ನು ರಚಿಸಿತು. ಅವರ ಮುಖ್ಯ ಕಾರ್ಯವು ಭಾರತದ ಸಂವಿಧಾನವನ್ನು ರಚಿಸುವುದಾಗಿತ್ತು. ಈ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ಈ ಸಮಿತಿಯು ಅದಾಗಲೇ ಅಸ್ತಿತ್ವದಲ್ಲಿದ್ದ ವಿವಿಧ ಸಂವಿಧಾನಗಳು, ರಾಜಕೀಯ ತತ್ವಗಳು ಮತ್ತು ಭಾರತದ ಅಗತ್ಯಗಳನ್ನು ಅಧ್ಯಯನ ಮಾಡುವ ಮೂಲಕ ಸಂವಿಧಾನವನ್ನು ರಚಿಸಿದೆ ಎಂದು ಹೇಳಲಾಗುತ್ತದೆ.
ಸಮಿತಿಯ ಸದಸ್ಯರು ಸಾರ್ವಜನಿಕ ಹಿತಾಸಕ್ತಿಗಾಗಿ ಸಂವಿಧಾನವನ್ನು ಮಾಡಲು ಆಳವಾಗಿ ಚರ್ಚಿಸಿದ್ದರು ಮತ್ತು ಅದರಲ್ಲಿ ಅಂತರ್ಗತ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ತತ್ವಗಳಿಗೆ ಸ್ಥಾನ ನೀಡಿದ್ದರು. ಸಂವಿಧಾನ ಕರಡು ಸಮಿತಿಯು ಭಾರತೀಯ ಸಂವಿಧಾನವನ್ನು ರಚಿಸಲು ಸುಮಾರು 3 ವರ್ಷಗಳನ್ನು ತೆಗೆದುಕೊಂಡಿತು. ಈ ಕರಡನ್ನು ಸಂವಿಧಾನ ಸಭೆಯು 1949ರ ನವೆಂಬರ್ 26ರಂದು ಅಂಗೀಕರಿಸಿತು ಮತ್ತು ಈ ಸಂವಿಧಾನವು 1950ರ ಜನವರಿ 26ರಂದು ಜಾರಿಗೆ ಬಂದಿತು. ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 29ರಂದು ಆಚರಿಸಲಾಗುತ್ತದೆ. ಶ್ರೇಷ್ಠ ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಮೇಜರ್ ಧ್ಯಾನ್ ಚಂದ್ ಅವರು 1905ರ ಆಗಸ್ಟ್ 29ರಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನಿಸಿದರು. ಅವರನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯುತ್ತಾರೆ. ಅವರು ಭಾರತೀಯ ಹಾಕಿ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟ ಮತ್ತು ಗೌರವಾನ್ವಿತ ಆಟಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಧ್ಯಾನ್ ಚಂದ್ ಅವರು 1926ರಲ್ಲಿ ಭಾರತೀಯ ಹಾಕಿ ತಂಡದೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ಶೀಘ್ರದಲ್ಲೇ ತಮ್ಮ ವಿಶಿಷ್ಟವಾದ ಹಾಕಿ ಕೌಶಲ್ಯದಿಂದ ಎಲ್ಲರನ್ನೂ ಆಕರ್ಷಿಸಿದರು. ಅವರು 1928, 1932 ಮತ್ತು 1936ರ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಭಾರತೀಯ ಹಾಕಿ ತಂಡವನ್ನು ಮುನ್ನಡೆಸಿದರು ಮತ್ತು ಭಾರತ ತಂಡಕ್ಕೆ 3 ಬಾರಿ ಚಿನ್ನದ ಪದಕ ಗೆಲ್ಲಿಸಿಕೊಟ್ಟರು. ಧ್ಯಾನ್ ಚಂದ್ ತಮ್ಮ ವೃತ್ತಿ ಜೀವನದಲ್ಲಿ 400ಕ್ಕೂ ಹೆಚ್ಚು ಗೋಲುಗಳನ್ನು ಗಳಿಸಿದ್ದರು. ಅವರಿಗೆ 1956ರಲ್ಲಿ ಭಾರತದ 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನು ನೀಡಲಾಯಿತು. ಅವರ ಕೊಡುಗೆಯನ್ನು ಪರಿಗಣಿಸಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಶದಲ್ಲಿ ಕ್ರೀಡೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. 1831ರ ಆಗಸ್ಟ್ 29ರಂದು ಮಹಾನ್ ವಿಜ್ಞಾನಿ ಮೈಕೆಲ್ ಫ್ಯಾರಡೆ ವಿದ್ಯುತ್ಕಾಂತೀಯ ಇಂಡಕ್ಷನ್ ಅನ್ನು ಕಂಡುಹಿಡಿದರು. ಫ್ಯಾರಡೆಯ ಆವಿಷ್ಕಾರದ ಮೂಲ ತತ್ವವೆಂದರೆ ಬದಲಾಗುತ್ತಿರುವ ಕಾಂತೀಯ ಕ್ಷೇತ್ರವು ವಿದ್ಯುತ್ ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟುಮಾಡುತ್ತದೆ ಎಂಬುದು. ತಂತಿಯ ಸುರುಳಿಯ ಬಳಿ ಅಯಸ್ಕಾಂತವನ್ನು ತಂದಾಗ ತಂತಿಯೊಳಗೆ ವಿದ್ಯುತ್ ಪ್ರವಾಹವು ಉತ್ಪತ್ತಿಯಾಗುತ್ತದೆ ಎಂದು ಅವರು ಸಾಬೀತುಪಡಿಸಿದರು. ಇದನ್ನು ವಿದ್ಯುತ್ಕಾಂತೀಯ ಇಂಡಕ್ಷನ್ ಎಂದು ಕರೆಯಲಾಗುತ್ತದೆ. ಸರಳ ಪ್ರಯೋಗದ ಮೂಲಕ ಫ್ಯಾರಡೆ ಇದನ್ನು ಸಾಬೀತುಪಡಿಸಿದರು. ಅವರು ಕಬ್ಬಿಣದ ಉಂಗುರದ ಸುತ್ತಲೂ ತಂತಿಯ 2 ಸುರುಳಿಗಳನ್ನು ಸುತ್ತಿದರು. ಒಂದು ಸುರುಳಿಯ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಮೊದಲ ಸುರುಳಿಗೆ ಸಂಪರ್ಕವಿಲ್ಲದಿದ್ದರೂ ಸಹ ಎರಡನೇ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವು ಉತ್ಪತ್ತಿಯಾಗುವುದನ್ನು ಅವರು ಗಮನಿಸಿದರು. ಇದರಿಂದ ಫ್ಯಾರಡೆ ಕಾಂತೀಯ ಕ್ಷೇತ್ರಗಳನ್ನು ಬದಲಾಯಿಸುವ ಮೂಲಕ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಬಹುದು ಎಂದು ತೀರ್ಮಾನಿಸಿದರು. ಫ್ಯಾರಡೆಯ ಈ ಆವಿಷ್ಕಾರವು ವಿದ್ಯುತ್ ಉತ್ಪಾದನೆಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತಂದಿತು. ನಂತರ ಜನರೇಟರ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳಂತಹ ಸಾಧನಗಳನ್ನು ವಿದ್ಯುತ್ ಕಾಂತೀಯ ಪ್ರಚೋದನೆಯ ತತ್ವದ ಮೇಲೆ ತಯಾರಿಸಲಾಯಿತು. ಇದು ನಮ್ಮ ಇಂದಿನ ವಿದ್ಯುತ್ ಉತ್ಪಾದನೆ ಮತ್ತು ವಿತರಣಾ ವ್ಯವಸ್ಥೆಯ ಮೂಲಭೂತ ಆಧಾರವಾಗಿದೆ.